ಮದುವೆ ಆಗೋದೇ ಈ ಲೇಡಿಯ ಫುಲ್ ಟೈಮ್ ಜಾಬು. ಮದುವೆ ಆಗೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಲೈಫಲ್ಲಿ ಲೈಫ್ ಟೈಮ್ ಮೂಮೆಂಟ್ ಅದು. ಆದರೆ ಇಲ್ಲೊಬ್ರು ಲೇಡಿಗೆ ಅದು ಫುಲ್ ಟೈಮ್ ಜಾಬ್ ಆಗೋಗಿದೆ. ಒಂದಲ್ಲ ಎರಡಲ್ಲ 3 ಮದುವೆ ಲಕ್ಷ ಲೂಟಿ ಮಾಡಿದ್ದಾರೆ. ಪ್ರೀತಿಸಿ ಮದುವೆ ಆಗೋದು ಪ್ರೀತಿ ಅಂತ ಹೇಳಕ್ಕಾಗಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿ ಮದುವೆ ಆಗೋದು ಅಂತ ಹೇಳ್ಬೋದು ಅಷ್ಟೇನೆ. ಅದಕ್ಕೆ ಪ್ರೀತಿ ಅನ್ನೋ ಅರ್ಥ ಕೊಡ್ಲಿಕ್ಕಾಗಲ್ಲ. ದೊಡ್ಡಬಳ್ಳಾಪುರ ತಾಲೂಕು ಅಣಬೆ ಗ್ರಾಮದ ಸುಧಾರಾಣಿ ಮಹಿಳೆ ವಿರುದ್ಧ 2 ಗಂಡಂದ್ರು ಠಾಣೆ ಮೆಟ್ಟಿಲೇರಿದ್ದಾರೆ. ಮೊದಲ ಗಂಡ ವೀರೇಗೌಡ, ಎರಡನೇ ಗಂಡ ಅನಂತಮೂರ್ತಿ. ಮೊದಲು ಪ್ರೀತಿಸಿ ವೀರೇಗೌಡರನ್ನ ಈ ಸುಧಾರಾಣಿ ಮದುವೆ ಆಗಿದ್ರು. ಮದುವೆಯಾಗಿ 2 ಮಕ್ಕಳಾದ ಮೇಲೆ ಗಂಡ ಮಕ್ಕಳನ್ನ ಬಿಟ್ಟು ಎಸ್ಕೇಪ್ ಆಗಿದ್ಲು. ವೀರೇಗೌಡನಿಗೆ ಕಾರು ಬುಲೆಟ್ ಓಡಿಸೋದಕ್ಕೆ ಬರಲ್ಲ ಅಂತ ಎಸ್ಕೇಪ್ ಆಗ್ಲು. ಓ ಮೈ ಗಾಡ್, ಏನ್ರಿ ರೀಸನ್ಗಳಿದು? ಕಾರು ಮತ್ತೆ ಬೈಕ್ ಓಡ್ಸಕ್ ಬರಲ್ಲ ಅಂತ ಬಿಟ್ಟು ಹೋಗ್ತಾರೆ ಅಂತಂದ್ರೆ, ಅದಾದ್ಮೇಲೆ ವೀರೇಗೌಡನ್ ಬಿಟ್ಟು ಡೆಲಿವರಿ ಬಾಯ್ ಅನಂತಮೂರ್ತಿ ಜೊತೆ ಮದುವೆ ಆಗುತ್ತೆ. 1 ವರ್ಷ ಜೊತೆ ಇದ್ದು ಅವನಿಂದ 15ರಿಂದ 20 ಲಕ್ಷ ಪಡ್ಕೊಳ್ತಾಳೆ ಈ ಕಿಲಾಡಿ. ಇದೀಗ ಕನಕಪುರದ ಮತ್ತೊಬ್ಬನ ಮದುವೆ ಆಗಿರೋ ಆರೋಪ ಇದೆ. ನೊಂದ 2 ಗಂಡಂದ್ರು ದೊಡ್ಡಬಳ್ಳಾಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನೋಡಿ, ನಾನು ಬಹಳಷ್ಟು ಸಲ ಹೇಳಿದ್ದೀನಿ, ವೈಲೆನ್ಸ್ ಕೇವಲ ಹೆಣ್ಮಕ್ಳ ವಿರುದ್ಧ ಮಾತ್ರ ಆಗಲ್ಲ, ಗಂಡು ಮಕ್ಕಳು ಅಗೇನ್ಸ್ಟು ಆಗ್ತಾ ಇದೆ. ಗಂಡು ಮಕ್ಕಳು ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಗಂಡಸರು ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಇಂಥ ಚಾಲಾಕಿ ಖತರ್ನಾಕ್ ಎಷ್ಟೋ ಜನ ಮಹಿಳೆಯರಿದ್ದಾರೆ. ಮಹಿಳೆಯರು ಅನುಕಂಪವನ್ನ ಗಿಟ್ಟಿಸ್ಕೊಳ್ಬಹುದು ಅಂತ, ಕಾನೂನನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ, ಅಂದ್ಕೊಂಡೆ ಎಷ್ಟೋ ಜನ ಹಾಳು ಮಾಡ್ತಿದ್ದಾರೆ. ಸರ್, ನಾನು ಡೆಲಿವರಿ ಬಾಯ್. ಈ ಥರ ಪರಿಚಯ ಆಗಿದ್ರು ನನಗೆ. ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಮಗೆ ಮದುವೆ ಆಗೋ ಟೈಮಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು? ಅಂದರೆ ನೀವು ಅವ್ರಿಗೆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೂಡ ಕೊಟ್ಟಿಲ್ಲ, ಅದೇನು ಸುಳ್ಳು ಹೇಳಿದ್ರೆ ನಿಮಗೆ? ಹೌದು, ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು. ಗಂಡ ಬದುಕಿದ್ದಾರೆ? ನೋಡು, ಗಂಡ ಬದುಕಿದ್ದಾರೆ. ನೀವು ಮದುವೆ ಆಗಿದ್ರ ಆಕೆನಾ? ಮದುವೆ ಆಗಿದ್ವಿ. ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರು ನಾವು ಕರೆಸಿಲ್ಲ. ಶಾಸ್ತ್ರಕ್ಕೆ ನಾವು ಮದುವೆ ಆಗಿಲ್ಲ ಅವ್ರನ್ನ. ಅದೇ ದೇವಸ್ಥಾನದಲ್ಲಿ ಸುಮ್ಮನೆ ಮದುವೆ ಆದ್ವಿ ಅಷ್ಟೇ ಸರ್. ನಮ್ದು ನಿಮ್ಮ ಜೊತೆ ಏನೋ ಸಂಸಾರ ಮಾಡಿದ್ರೆ ಎಷ್ಟು ತಿಂಗಳು ನಿಮ್ಮ ಜೊತೆಲಿ ಇದ್ರು? ನಮ್ಮ ಜೊತೆ ಏನು ಸಂಸಾರ ಏನು ಮಾಡಿಲ್ಲ ಸರ್, ಹಂಗೆ ಇದ್ರು ಸರ್. ಎಷ್ಟು ವರ್ಷ ಕಾಂಟ್ಯಾಕ್ಟಲ್ಲಿ ಇದ್ರಿ ನೀವು? ನಾವೊಂದು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ, ಊರಿನಿಂದ, ನಮ್ಮೂರಿನಿಂದ. ನೀನೇ ಅಳಿನೋ, ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು. ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ, ಎಲ್ಲ ಕಟ್ಟಿದೆ, ಏನು ಬೇಕೋ ಮಾಡ್ಕೊಂಬಂದೆ. ತಿರ್ಗಿ ಆಯಿತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗಲ್ಲಿ. ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲು ಇವಳು. ಸಮಾಧಾನಕ್ಕೆ ಬರಲಿಲ್ಲ, ಇದುವರೆಗೆ ಫೋನೇ ಮಾಡಿಲ್ಲ. ಸರಿ, ಗೊತ್ತಾದ್ಮೇಲೆ ಅನಂತ ಹೋದ್ಮೇಲೆ ಗಂಡ ಅವನೇ ಅಂತ ಹೇಳ್ಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ. ಏನಂತ? ಗಂಡ ಸತ್ತೋಗ್ಬಿಟ್ಟವನೇ, ಹಿಂಗೆ ಆಗೋಗ್ಬಿಟ್ಟಿದೆ. ಇಷ್ಟು ಮಾಹಿತಿ ಗೊತ್ತು ನನಗೆ. ಮಕ್ಕಳಿರೋದು ಮಕ್ಕಳಿಲ್ಲ ಅಂತ ಹೇಳ್ಕೊಂಡವಳು ಅವಳು. ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳೆ ಅವಳು. ಎಷ್ಟು ಜನ ಮಕ್ಕಳು? 2 ಮಕ್ಕಳು ಸರ್, 1 ಹೆಣ್ಣು ಮಗು, 1 ಗಂಡು ಮಗು. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್? 12 ವರ್ಷ ಆಯ್ತು ಈಗ. ಮದುವೆ ಆಗಿ ಈಗ ಜಸ್ಟ್ 27ಕ್ಕೆ 12 ವರ್ಷ ಆಯಿತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್, ಅದು ಲವ್ ಮ್ಯಾರೇಜ್. ಸರ್, ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು. ನಮ್ಮ ಅಕ್ಕ ಒಳ್ಳೆ ಯಾಕೆ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದುಬಿಟ್ಟಿದ್ದೆ. ಆಯ್ತು ಅಂತ ತಪ್ಪಾಯ್ತು, ಬಂದುಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡಿ ಬಂದುಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಕ್ಲಿಯರ್ ಹೋಟೆಲ್ ಆರ್ಡ್ರ್ ಮಾಡ್ತಾಯಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಗೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು. ಎಲ್ಲಿ? ಈಸ್ಟ್ ಬಂದು ಮದುವೆ ಆಗೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಓ ಮೈ ಗಾಡ್, ಇನ್ನು ಎಂತೆಂಥ ಜಾಬ್ ಸೃಷ್ಟಿ ಆಗ್ತಾ ಇದೆ ನೋಡಿ ನಮ್ಮ ದೇಶದಲ್ಲಿ ಅಂತ ನೋಡಬೇಕಾಗುತ್ತೆ.